ಬನ್ನಿ ಇವತ್ತೊಂದು ಪ್ರಾಚೀನ ಕತೆ ಕೇಳೋಣ. ಒಬ್ಬ ರಾಜ, ಅವನ ಹತಾಶೆ ಮತ್ತು ಅವನು ತನ್ನ ಶತ್ರುಗಳನ್ನ ಶಪಿಸೋಕೆ ಅಂತ ಒಬ್ಬ ಪ್ರವಾದಿಯನ್ನೇ ನೇಮಿಸ್ಕೊಳ್ತಾನೆ. ಆದರೆ ಕಥೆ ಅಲ್ಲಿಗೆ ಮುಗಿಯಲ್ಲ, ಬದಲಾಗಿ ಒಂದು ಅನಿರೀಕ್ಷಿತ ತಿರುವು ಪಡ್ಕೊಳ್ಳುತ್ತೆ. ಈಗ ನಾವು ಮೋವಾಬ್ ಬಯಲು ಪ್ರದೇಶದಲ್ಲಿದ್ದೀವಿ ಅಂತ ಅಂದ್ಕೊಳ್ಳಿ. ಅಲ್ಲೊಬ್ಬ ರಾಜ ಬಾಲಾಕ. ಅವನ ಕಣ್ಣು ಮುಂದೆಯೇ ಇಸ್ರಾಯೇಲ್ಯರ ಒಂದು ದೊಡ್ಡ ಶಿಬಿರ. ಅಕ್ಷರಶಃ ಲಕ್ಷಾಂತರ ಜನ ಅವನ ರಾಜ್ಯದ ಗಡಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಅವರ ಬಗ್ಗೆ ಕೇಳಿಬರ್ತಿದ್ದ ಕಥೆಗಳೇ ಅವನಿಗೆ ನಡುಕ ಹುಟ್ಟಿಸಿತ್ತು. ಬಾಲಕನಿಗೆ ಭಯ ಎಷ್ಟಿತ್ತಂದ್ರೆ ಅವನು ಯುದ್ಧ ಮಾಡೋ ಯೋಚನೆನೇ ಮಾಡಲಿಲ್ಲ. ಬದಲಾಗಿ ಅವನು ಒಂದು ವಿಚಿತ್ರ ಅಲೌಕಿಕ ಪರಿಹಾರದ ಕಡೆ ಮುಖ ಮಾಡ್ದ. ಏನದು? ತನ್ನ ಶತ್ರುಗಳನ್ನ ಶಪಿಸೋಕೆ ಅಂತ ಒಬ್ಬ ಪ್ರಸಿದ್ಧ ಪ್ರವಾದಿಯನ್ನೇ ಬಾಡಿಗೆಗೆ ತರೋದು. ನಾವು ಮಾತಾಡ್ತಿರೋದು ಸುಮಾರು ಕ್ರಿಸ್ತಪೂರ್ವ 1406 ಸಮಯದ ಬಗ್ಗೆ. ಆಗ ತಾನೇ ಇಸ್ರಾಯೇಲ್ಯರು ಅಮೋರಿಯರು ಪ್ರಬಲ ರಾಜರನ್ನ ಸೋಲಿಸಿ ಮುನ್ನುಗ್ಗುತ್ತಿದ್ರು. ಅವರ ಈ ವಿಜಯದ ಸುದ್ದಿ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿ ಎಲ್ಲರಲ್ಲೂ ಒಂದು ರೀತಿಯ ಭಯ ಹುಟ್ಟಿಸಿತ್ತು. ಸೊ ಇಲ್ಲೇ ನೋಡಿ ಸಂಘರ್ಷದ ಮೂಲ. ಒಂದು ಕಡೆ ಇಡೀ ಭೂಮಿಯನ್ನೇ ಆವರಿಸಿದಂತೆ ಕಾಣುವ ಇಸ್ರಾಯೇಲಿಯರ ಸೈನ್ಯ, ಇದೊಂದು ದೊಡ್ಡ ಬೆದರಿಕೆ. ಮತ್ತೊಂದು ಕಡೆ ಬಾಲಾಕನ ವಿಚಿತ್ರ ಯೋಜನೆ, ಅವರನ್ನ ಶಸ್ತ್ರಾಸ್ತ್ರಗಳಿಂದಲ್ಲ ಬದಲಾಗಿ ಮಾಂತ್ರಿಕ ಶಾಪದಿಂದ ಸೋಲಿಸಬೇಕು ಅನ್ನೋದು. ಈಗ ಕಥೆಗೆ ಇನ್ನೊಬ್ಬ ಮುಖ್ಯ ಪಾತ್ರದ ಎಂಟ್ರಿಯಾಗತ್ತೆ. ಅವರೇ ಬಿಲಾಮ್. ಇವನ್ಯಾರಪ್ಪ ಅಂದ್ರೆ ಮೆಸೊಪೊಟೇಮಿಯಾದ ಒಬ್ಬ ಪ್ರಸಿದ್ಧ ದಾರ್ಶನಿಕ. ಇವನು ಸುಮ್ಮನೆ ಭವಿಷ್ಯ ಹೇಳೋನಲ್ಲ, ಇವನ ಮಾತುಗಳು ಹಣೆಬರಹವನ್ನೇ ಬದಲಾಬಲ್ಲವು ಅಂತ ರಾಜರು ನಂಬುದ್ರು. ಅದಕ್ಕೋಸ್ಕರ ಎಂಥ ಬೆಲೆ ಕೊಡೋಕೂ ಅವರು ಸಿದ್ಧರಿದ್ರು. ಹಾಗೆ ಬಾಲಾಕ ಬಿಳಾಮನನ್ನ ಕರೆಸೋಕೆ ಪ್ರಯತ್ನ ಶುರು ಮಾಡಿದಾಗ ಒಂದು ದೊಡ್ಡ ಸಂಘರ್ಷ ಶುರುವಾಗತ್ತೆ. ಇದು ಬಾಲಾಕ ಮತ್ತು ಇಸ್ರಾಯೇಲ್ಯರ ನಡುವೆ ಅಲ್ಲ, ಬದಲಾಗಿ ಬಿಳಾಮನ ಒಳಗೆ. ಅವನ ದುರಾಸೆ ಒಂದು ಕಡೆ, ದೈವಿಕ ಆಜ್ಞೆ ಇನ್ನೊಂದು ಕಡೆ. ಮೋವಾಬಿನ ಹಿರಿಯರು ಮೊದಲನೇ ಸಲ ಬಂದಾಗ ದೇವರಿಂದ ಬಂದ ಉತ್ತರ ತುಂಬಾನೇ ಸ್ಪಷ್ಟವಾಗಿತ್ತು. ಯಾವುದೇ ಗೊಂದಲಕ್ಕೆ ಅವಕಾಶ ಇರಲಿಲ್ಲ. ನೀನು ಅವರ ಜೊತೆ ಹೋಗ್ಲೇಬಾರ್ದು, ಆ ಜನರನ್ನು ಶಪಿಸೋ ಯೋಚನೆಯೂ ಮಾಡಬೇಡ, ಯಾಕಂದ್ರೆ ಅವರು ಆಶೀರ್ವಾದಿಸಲ್ಪಟ್ಟಿದ್ದಾರೆ. ಅಷ್ಟೇ, ಮಾತು ಮುಗಿತು. ಆದ್ರೆ ಬಾಲ ಅಷ್ಟು ಸುಲಭವಾಗಿ ಬಿಟ್ಕೊಡೋ ರಾಜ ಆಗಿರ್ಲಿಲ್ಲ. ಅವನು ಹತಾಶೆ ದಿನೇ ದಿನೇ ಜಾಸ್ತಿ ಆಗ್ತಿತ್ತು. ಮೊದಲನೇ ಪ್ರಯತ್ನ ವಿಫಲ ಆದ್ಮೇಲೆ ಅವನು ಇನ್ನೂ ದೊಡ್ಡ ಅಧಿಕಾರಿಗಳನ್ನ ಮೊದಲಿಗಿಂತ ಜಾಸ್ತಿ ಬಹುಮಾನದ ಆಸೆ ತೋರಿಸಿ ಕಳಿಸಿದ. ಈ ಸಲನಾದ್ರೂ ಬಿಳಾಮ ಒಪ್ಕೋತಾನೆ ಅಂತ ಅವನ ನಂಬಿಕೆ. ಕೊನೆಗೂ ಬಿಳಾಮಣಿಗೆ ಹೋಗೋಕೆ ಅನುಮತಿ ಸಿಕ್ತು. ಆದರೆ ಅದ್ರ ಜೊತೆ ಒಂದು ಕಠಿಣವಾದ ಎಚ್ಚರಿಕೆಯೂ ಇತ್ತು. ಸರಿ, ಹೋಗು, ಆದ್ರೆ ನೆನಪಿಟ್ಕೋ, ನಾನು ನಿನಗೇನ್ ಹೇಳ್ತೀನೋ ಅದನ್ನ ಮಾತ್ರ ನೀನು ಮಾಡ್ಬೇಕು. ಈ ಒಂದು ಷರತ್ತು ಮುಂದೆ ನಡೆಯದಿರುವ ಇಡೀ ಕಥೆಯ ತಿರುವನ್ನೇ ನಿರ್ಧರಿಸುತ್ತೆ. ಈಗ ಬರೋದೇ ಕಥೆಯಲ್ಲೇ ಅತ್ಯಂತ ವಿಚಿತ್ರವಾದ ನಾಟಕೀಯವಾದ ಭಾಗ, ಬಿಳಾಮನ ಪ್ರಯಾಣ. ಈ ಪ್ರಯಾಣದಲ್ಲಿ ದೈವಿಕ ಶಕ್ತಿ ನೇರವಾಗಿ ಎಲ್ಲರಿಗೂ ಆಶ್ಚರ್ಯ ಆಗೋ ಹಾಗೆ ಪ್ರಕಟವಾಗುತ್ತೆ. ನೋಡಿ, ದಾರಿಯಲ್ಲಿ ಖಡ್ಗ ಹಿಡಿದು ಒಬ್ಬ ದೇವದೂತ ನಿಂತಿದ್ದ. ಇದನ್ನ ಕತ್ತೆ 3 ಸಾರಿ ನೋಡುತ್ತೆ. ಆದ್ರೆ ಆಧ್ಯಾತ್ಮಿಕವಾಗಿ ಕುರುಡನಾಗಿದ್ದ ಬಿಳಾಮನಿಗೆ ಆ ದೇವದೂತ ಕಾಣಿಸ್ಲೇ ಇಲ್ಲ. ಅವನಿಗೆ ಕಂಡಿದ್ದೇನು, ತನ್ನ ಕತ್ತೆ ತನಗೆ ಅವಿಧೇಯತೆ ತೋರಿಸ್ತಿದೆ ಅಂತ ಮಾತ್ರ. ಇದೇ ಆ ಪ್ರಯಾಣದ ಕ್ಲೈಮ್ಯಾಕ್ಸ್. ದೇವರು ಒಂದು ಅದ್ಭುತ ಮಾಡ್ತಾರೆ. ಕತ್ತೆಯ ಬಾಯಿಂದ ಮಾತು ಬರುವ ಹಾಗೆ ಮಾಡ್ತಾರೆ. ಅದು ತನ್ನ ಯಜಮಾನನನ್ನೇ ಪ್ರಶ್ನಿಸುತ್ತೆ, ನಾನು ನಿನ್ನ ಕತ್ತೆಯಲ್ವಾ? ಇಷ್ಟು ದಿನ ನಿನ್ನನ್ನ ಹೊತ್ಕೊಂಡಿದ್ದೀನಿ, ನಾನಿಂದಾದ್ರೂ ನಿನ್ಗೆ ಈ ರೀತಿ ಮಾಡಿದುಂಟಾ? ಆಗ ಕೊನೆಗೂ ಬಿಳಾಮನ ಕಣ್ಣು ತೆರೆಯುತ್ತೆ. ಅವನಿಗೆ ದೇವದೂತ ಕಾಣಿಸ್ತಾನೆ. ತನ್ನ ಪ್ರಯಾಣ ಯಾಕೆ ತಡ ಆಗ್ತಿದೆ ಅನ್ನೋ ನಿಜವಾದ ಕಾರಣ ಅವನಿಗೆ ಅರ್ಥ ಆಗುತ್ತೆ. ತಕ್ಷಣವೇ ಅವನು ನಾನು ಪಾಪ ಮಾಡಿದೆ ಅಂತ ಕೂಗುತ್ತಾ ನೆಲದ ಮೇಲೆ ಬಿದ್ದುಬಿಡ್ತಾನೆ. ಸರಿ, ಬಿಳಾಮ ಬಾಲಕನ್ನೋ ಹತ್ರ ತಲುಪಿದ. ಈಗ ಶುರುವಾಗುತ್ತೆ ನೋಡಿ ಅಸಲಿ ಆಟ. ಬಾಲಕ ಶಾಪ ಕೊಡ್ಸಕ್ಕಂತ ಹತಾಶೆಯಿಂದ ಪ್ರಯತ್ನ ಪಡ್ತಾನೆ. ಆದರೆ ಅವನು ಪ್ರಯತ್ನ ಪಟ್ಟ ಪ್ರತಿ ಬಾರಿಯೂ ಬಿಳಾಮನ ಬಾಯಿಂದ ಶಾಪದ ಬದಲು ಆಶೀರ್ವಾದವೇ ಹೊರಬರುತ್ತೆ. ಬಾಲಕ ಸುಮ್ಮನೆ ಬಿಡ್ಲಿಲ್ಲ. ಅವನು ಬಿಳಾಮನನ್ನ 3 ಬೇರೆ ಬೇರೆ ಎತ್ತರದ ಸ್ಥಳಗಳಿಗ ಕರ್ಕೊಂಡು ಹೋಗ್ತಾನೆ. ಪ್ರತಿ ಕಡೆಯಲ್ಲೂ ಒಂದೇ ರೀತಿಯ ಆಚರಣೆ. 7 ಬಲಿಪೀಠಗಳು, 7 ಹೋರಿಗಳು, 7 ಟಗರುಗಳು. ಹೇಗಾದ್ರೂ ಮಾಡಿ ಶಾಪ ಬರಲೇಬೇಕು ಅನ್ನೋದು ಅವನ ಹಠ. ಮೊದಲನೇ ಪ್ರಯತ್ನ. ಎಲ್ಲರೂ ಉಸಿರು ಬಿಗಿಹಿಡಿದು ಕಾಯ್ತಿದ್ದಾರೆ. ಬಿಳಾಮನ ಬಾಯಿಂದ ಬಂದಿದ್ದೇನು? ದೇವರು ಶಪಿಸಿದವರನ್ನ ನಾನ್ಹೇಗೆ ಶಪಿಸ್ಲಿ? ಈಗೋ ಈ ಜನರು ಏಕಾಂಗಿಯಾಗಿ ವಾಸಿಸ್ತಾರೆ, ಇವರ ಸಂಖ್ಯೆಯನ್ನ ಯಾರು ಎಣ್ಸೋಕಾಗುತ್ತೆ? ಇದು ಬಾಲಕನಿಗೆ ದೊಡ್ಡ ಶಾಕ್. 2ನೇ ಸಲ ಪಿಸ್ಗಾ ಬೆಟ್ಟದ ಮೇಲೆ. ಈ ಬಾರಿಯಾದ್ರೂ ಶಾಪ ಬರುತ್ತಾ? ಇಲ್ಲ. ಬಿಳಾಮ ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ತಾನೆ,
ದೇವರು ಸುಳ್ಳು ಹೇಳಕ್ಕೆ ಮನುಷ್ಯನಲ್ಲ. ಆತ ಆಶೀರ್ವಾದಿಸಿದ್ದಾನೆ ಮತ್ತು ಅದನ್ನು ನಾನು ಹಿಂಪಡೆಯೋಕ್ಕಾಗಲ್ಲ. ಅಂದ್ರೆ ದೇವರ ನಿರ್ಧಾರ ಅಂತಿಮ ಅಂತ. ಮೂರನೇ ಮತ್ತು ಕೊನೆಯ ಪ್ರಯತ್ನ. ಈ ಬಾರಿ ದೇವರ ಆತ್ಮವೇ ಬಿಲಾಮನ ಮೇಲೆ ಬರುತ್ತೆ. ಆಗ ಅವನು ಭವಿಷ್ಯ ನುಡಿತಾನೆ. ಇಗೋ, ಈ ಜನರು ಹೆಂಡು ಸಿಂಹದಂತೆ ಏಳುತ್ತಾರೆ. ತಮ್ಮ ಬೇಟೆಯನ್ನು ನುಂಗುವರೆಗೂ ಅವರು ಮಲಗೋದಿಲ್ಲ. ಅಂದ್ರೆ ಅವರ ಶಕ್ತಿಯನ್ನ ಯಾರೂ ತಡೆಯೋಕ್ಕಾಗಲ್ಲ ಅಂತ. ಕೊನೆಗೆ ಏನಾಯ್ತು? ಬಾಲಾಕ್ನ ಯೋಜನೆ ಸಂಪೂರ್ಣವಾಗಿ ವಿಫಲವಾಯ್ತು. ಅವನು ಅನ್ಕೊಂಡಿದ್ದೇ ಒಂದು, ಆಗಿದ್ದೇ ಇನ್ನೊಂದು. ಬಿಳಾಮನ ಬಾಯಿಂದ ಅಂತಿಮವಾಗಿ ದೇವರ ಸಾರ್ವಭೌಮತ್ವದ ಬಗ್ಗೆ ಒಂದು ಶಕ್ತಿಯುತವಾದ ಸಂದೇಶ ಹೊರಬಂತು. ಈ ಇಡೀ ಕಥೆಯ ಸಾರಾಂಶ ಏನು ಅಂತ ಕೇಳಿದೆ, ಉತ್ತರ ಒಂದೇ ವಾಕ್ಯದಲ್ಲಿದೆ: ದೇವರು ಯಾರನ್ನ ಆಶೀರ್ವಾದಿಸ್ತಾನೋ ಅವರನ್ನ ಈ ಜಗತ್ತಿನಲ್ಲಿ ಯಾರೂ ಶಪಿಸೋಕೆ ಸಾಧ್ಯವಿಲ್ಲ. ಬಿಳಾಮ ಕೇಳದೆಯೇ ಕೊನೆಯದಾಗಿ ಹೇಳಿದ ಈ ಮಾತುಗಳನ್ನ ನೋಡಿ, ದೇವರು ಸುಳ್ಳು ಹೇಳಲು ಮನುಷ್ಯನಲ್ಲ, ಆತನು ಹೇಳಿದ್ದಾನೆ ಮತ್ತು ಅದನ್ನು ಮಾಡುವುದಿಲ್ಲವೇ? ಆತನು ಆಶೀರ್ವದಿಸಿದ್ದಾನೆ ಮತ್ತು ನಾನು ಅದನ್ನು ಹಿಂತೆಗೆದುಕೊಳ್ಳಲಾರೆ. ದೇವರ ವಾಗ್ದಾನಗಳು ಇಷ್ಟು ಸ್ಥಿರ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಕತೆ ಇಲ್ಲಿಗೆ ಮುಗಿದ್ರೂ ಪಾತ್ರಗಳ ಭವಿಷ್ಯ ಏನಾಯ್ತು ಅಂತಾನೂ ನೋಡೋಣ. ದೇವರ ಉದ್ದೇಶ ನೆರವೇರಿತು, ಆದರೆ ಮನುಷ್ಯರ ಆಯ್ಕೆಗಳಿಗೆ ಅದರದೇ ಆದ ಪರಿಣಾಮಗಳಿದ್ವು. ಬಿಳಾಮನ ಸಲಹೆಯಿಂದ ಮುಂದೆ ಇಸ್ರಾಯೇಲ್ಯರು ಪಾಪಕ್ಕೆ ಬೀಳ್ತಾರೆ. ಬಾಲಾಕನ ಯೋಜನೆಯಂತೂ ವಿಫಲವಾಯಿತು ಮತ್ತು ಬಿಳಾಮನನ್ನೇ ನಂತರ ಇಸ್ರಾಯೇಲ್ರ ಖಡ್ಗದಿಂದ ಕೊಲ್ಲಲಾಗುತ್ತೆ. ಸೊ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಂದು ವಾಗ್ದಾನವನ್ನ ಮುರಿಯೋಕೆ ಆಗಲ್ಲ, ಅದು ಅನ್ಬ್ರೇಕಬಲ್ ಅಂತ ಹೇಳಿದ್ರೆ ಅದರ ನಿಜವಾದ ಅರ್ಥವಾದ್ರೂ ಏನು?